ನಮಸ್ತೆ ವೀಕ್ಷಕರೇ, ಹರ ಹರ ಮಹಾದೇವ್, ಜೈ ಶ್ರೀ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಟಾಪಿಕ್ನಲ್ಲಿ ಈ ನವಗ್ರಹಗಳ ಬಗ್ಗೆ, ಅನಂತರ ಸರ್ಪದೋಷ, ಕುಜದೋಷ, ನವಗ್ರಹ ಶಾಂತಿ ಮಾಡಿಸಿದ್ದೀವಿ, ಕೆಲವೊಂದು ಏನು ಪರಿಹಾರಗಳು ಆಗ್ತಾ ಇಲ್ಲ ಅಂತ ಸುಮಾರು ವೀಕ್ಷಕರು ಹೇಳ್ತಾ ಇದ್ದಾರೆ. ಈ ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಈ ನವಗ್ರಹಗಳ ದೋಷ ಪರಿಹಾರ ಅಂದರೆ, ಈಗ ಪೂಜೆ ಮಾಡಿಸ್ತೀರಾ, ನವಗ್ರಹ ಶಾಂತಿ ಅಂತ ಮಾಡಿಸ್ತೀರಾ, ಆದರೆ ಮಾಡಿಸಿರ್ತೀರಾ, ಪರಿಹಾರ ಆಗಿರಲ್ಲ, ಏನು ಫಲ ಇಲ್ಲ ಸರ್ ಅಂತ ಹೇಳ್ತೀರಾ. ನವಗ್ರಹ ಪೂಜೆ ಮಾಡೋದ್ರಿಂದ ದೋಷಗಳು ನಿವಾರಣೆ ಆಗಲ್ಲ ವೀಕ್ಷಕರೇ. ಮಂತ್ರ ಯಾರು ಜಪ ಮಾಡ್ತೀರಾ? ಮಂತ್ರ ಯಾರೂ ಜಪ ಮಾಡಲ್ಲ. ನವಗ್ರಹಗಳ ಮಂತ್ರಗಳನ್ನು ಜಪ ಮಾಡಬೇಕು. ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿ ಇದೆ. ರವಿಗೆ, ಚಂದ್ರನಿಗೆ, ಕುಜನಿಗೆ ಓಂ ಸೂರ್ಯ ದೇವಾಯ ನಮಃ ಸೂರ್ಯ ಜಪ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ರವಿ ದಶ ನಡೀತಾ ಇರುತ್ತೆ, ರವಿ ಭುಕ್ತಿ ನಡೀತಾ ಇರುತ್ತೆ, ಯಾವುದೋ ಕೇತು ಭುಕ್ತಿ ನಡೀತಾ ಇರುತ್ತೆ, ಸೂರ್ಯನ ಮಂತ್ರ ಜಪ ಮಾಡಬೇಕು ಪ್ರತಿದಿನ. ದಶಾಭುಕ್ತಿ ಅಂದರೆ ಲಗ್ನ ಕೇಂದ್ರದಿಂದ ಯಾವುದೇ ಸ್ಥಾನದಲ್ಲಿರಲಿ, ಉಚ್ಚಕ್ಷೇತ್ರ ನೀಚಕ್ಷೇತ್ರದಲ್ಲಿ ಎಲ್ಲಾದರೂ ಇರಲಿ, ಆ ಕ್ಷೇತ್ರದಲ್ಲಿದ್ದಾಗ ಆ ಮಂತ್ರದನ್ನು ಜಪ ಮಾಡೋದ್ರಿಂದ ನೆಗೆಟಿವ್ ಥಾಟ್ಸನ್ನು ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿನ ಫುಲ್ಫಿಲ್ ಮಾಡ್ತಾ ಬರುತ್ತೆ. ಈ ರೀತಿಯಾಗಿ ಗ್ರಹಗಳು ಕೆಲವೊಂದು ಉಚ್ಚ ಸ್ಥಾನದಲ್ಲಿರ್ತವೆ, ಕೆಲವೊಂದು ನೀಚ ಸ್ಥಾನಗಳಲ್ಲಿರ್ತವೆ. ಬರೀ ಪೂಜೆ ಮಾಡೋದ್ರಿಂದ, ಈಗ ನಿಮ್ಮ ಜಾತಕದಲ್ಲಿ ಏನೋ ನವಗ್ರಹ ಶಾಂತಿ ಮಾಡಿಸ್ತೀರ, ಜಾತಕದಲ್ಲಿ ದೋಷ ಇರುತ್ತೆ, ಯಾರೋ ಒಬ್ಬ ಪುರೋಹಿತನೋ ಬ್ರಾಹ್ಮಣನೋ ಪೂಜಾರಿನೋ ಮಾಡ್ತಾನೆ. ಎಕ್ಸಾಂಪಲ್, ಜ್ಯೋತಿಷ್ಕರು ಯಾರೋ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀರಾ, ಪೂಜೆ ಮಾಡಿಸ್ತೀರಾ, ಕಾಳಸ್ತಿ ಹೋಗ್ತೀರಾ, ಪೂಜೆ ಮಾಡಿಸ್ತೀರಾ, ಸರ್ಪದೋಷ ಇದೆ, ನಿವಾರಣೆ ಮಾಡಿದ್ದೀವಿ ಸರ್, ಏನೂ ಪರಿಹಾರ ಆಗ್ತಾ ಇಲ್ಲ. ಕರ್ತೃ ಮಾಡಬೇಕು ಆ್ಯಕ್ಚುಲಿ ಯಾವತ್ತಿಗೂ ವ್ಯಕ್ತಿತ್ವ. ಫಾರ್ ಎಕ್ಸಾಂಪಲ್, ಈಗ ನನಗೆ ದೋಷ ಇದೆನಾ, ನಾನು ಮಂತ್ರ ಜಪ ಮಾಡೋದ್ರಿಂದ, ನಾನು ಕೆಲವೊಂದು ದಾನ ಕೊಡೋ ಪದ್ಧತಿ ಮಾಡೋದ್ರಿಂದ, ಆ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯ, ವಸ್ತ್ರ, ಲೋಹ, ರಸ ಈ ರೀತಿ ಬರ್ತಕ್ಕಂಥದ್ದನ್ನು ದಾನ ಕೊಡೋ ಪದ್ಧತಿ ಮಾಡೋದ್ರಿಂದ, ಮಂತ್ರ ಪಠಣೆ ಮಾಡೋದ್ರಿಂದ, ಕರ್ತೃ ಮಾಡೋದ್ರಿಂದ ಕಂಪ್ಲೀಟಾಗಿ ದೋಷ ನಿವಾರಣೆ ಆಗ್ತಕ್ಕಂಥದ್ದು. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ನವಗ್ರಹಗಳು ಈಗ ಹೆಂಗೆ ಈಗ ಸೋಲಾರ್ ಸಿಸ್ಟಮಲ್ಲಿ ಗ್ರಹಗಳು ಇದ್ದಾವೆ, ಖಗೋಳದಲ್ಲಿ ನವಗ್ರಹಗಳು ಇದ್ದಾವೆ, ಹಾಗೆ ಮನುಷ್ಯನ ದೇಹದಲ್ಲೂ ಕೂಡ ನವಗ್ರಹಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್, ಈ ಚಂದ್ರ ರೆಪ್ರೆಸೆಂಟೇಟಿವ್ ಫಾರ್ ದಿ ವಾಟರ್, ಮೂನ್ ರೆಪ್ರೆಸೆಂಟೇಟಿವ್ ಫಾರ್ ದಿ ಚಂದ್ರ. ಅಂದರೆ ಈ 70% ನೀರಿದೆ ಅಂದರೆ ಚಂದ್ರ ಕಾರಕ, ಅದಕ್ಕೆ ನಮ್ಮ ಆತ್ಮಕ್ಕೆ ರವಿ ಕಾರಕನಾಗ್ತಾನೆ. ನಮ್ಮ ದೇಹದಲ್ಲಿ ಬ್ಲಡ್ ಹರಿತಾ ಇದೆ ಅಂದರೆ ಅದಕ್ಕೆ ಕುಜ ಕಾರಕ. ನಮ್ಮ ಸ್ಕಿನ್ನಿಗೆ ಕಾರಕನಾಗಿರ್ತಕ್ಕಂಥ ಬುಧ. ಅಂದರೆ ಈ ಒಂದೊಂದು ಪಾರ್ಟಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಗ್ರಹಗಳು ತನ್ನ ಆಧಿಪತ್ಯವನ್ನು ಹೊಂದಿ, ನವಗ್ರಹಗಳು ಕೂಡ ನಮ್ಮ ದೇಹದಲ್ಲಿ ಆವರಿಸ್ಕೊಂಡಿರ್ತಕ್ಕಂಥದ್ದು. ಪಂಚಮಹಾಭೂತಗಳಿಂದ ನವಗ್ರಹಗಳಿಲ್ಲ, ನವಗ್ರಹಗಳಲ್ಲೇ ಪಂಚಭೂತಗಳಿಲ್ಲ. ಈ ರೀತಿಯಾಗಿ ದಶಾಭುಕ್ತಿ ಅನುಸಾರವಾಗಿ ನಿಮ್ಮ ಜಾತಕ ನೋಡಿರ್ತೀರ, ಲಗ್ನ ಎಲ್ಲ ತೋರಿಸಿದ್ದೀವಿ ಸರ್, ಎಲ್ಲ ಪೂಜೆ ಮಾಡಿಸಿದ್ದೀವಿ. ಪ್ರೆಸೆಂಟ್ ದಶಾಭುಕ್ತಿ ಏನು ನಡೀತಾ ಇದೆ ಅದು ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ಳಿ. ಪ್ರೆಸೆಂಟ್ ನಡೀತಕ್ಕಂಥ ದಶಾಭುಕ್ತಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೆಂಗಂದರೆ, ಈ ಪ್ರೆಸೆಂಟ್ ನಡೀತಾ ಇರೋದೆ, ಈಗ ರಾಜ್ಯ ಸರ್ಕಾರನೇ ಬೇರೆ, ಕೇಂದ್ರ ಸರ್ಕಾರನೇ ಬೇರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ದಶಾಭುಕ್ತಿ ಮೀನ್ಸ್ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇದ್ದಂಗೆ. ಯಾವ ದಶಾ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ರೂಲಿಂಗ್ ನಮಗೆ ಏನು ನಡೀತಾ ಇದೆನೋ ಅದನ್ನು ನಾವು ಪರಿಹಾರ ಮಾಡ್ಕೊಂಡು ವರ್ಕ್ ಆಗುತ್ತೆ ಹೊರತು, ಜಾತಕದಲ್ಲಿ ಎಲ್ಲೋ ಕೂತಿರುತ್ತೆ, ಕುಜ ದೋಷ ಇರುತ್ತೆ. ಲಗ್ನದಿಂದ ಒಂದು ಎಕ್ಸಾಂಪಲ್, 1, 2, 4, 7, 8, 12ನೇ ಮನೆಯಲ್ಲಿ ಕುಜ ದೋಷ ಅಂತ ಇದೆ. ಆದರೆ ನಿಮಗೆ ದಶಾಭುಕ್ತಿ ಬೇರೆ ಏನೋ ನಡೀತು, ಕುಜ ದೋಷ ನಿವಾರಣೆ ಮಾಡಿಸ್ತೀರಾ. ದಟ್ ಈಸ್ ನಾಟ್ ವರ್ಕಿಂಗ್ ಫಾರ್ ಎನರ್ಜಿ. ಅದಕ್ಕೆ ನಿಮಗೆ ದಶಾಭುಕ್ತಿ ಯಾವ್ದು ನಡೀತಾ ಇರುತ್ತೋ ಅದನ್ನು ದೋಷ ನಿವಾರಣೆ ಮಾಡಲಿಕ್ಕೆ ಟ್ರೈ ಮಾಡಿ. ಆ ಮಂತ್ರ ಜಪ ಮಾಡಿ, ಸಂಬಂಧಪಟ್ಟಿರ್ತಕ್ಕಂಥ ಸ್ಟೋನ್ಸನ್ನು ಹಾಕಿ, ರುದ್ರಾಕ್ಷಿಗಳನ್ನು ಹಾಕಿ, ಮಾತಾಡ್ತಾ ಎಲ್ಲೋ ಬರ್ತಾಯಿದ್ದೀನಿ, ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳೋಣ ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ ವಿಡಿಯೋದಲ್ಲಿ ವೀಕ್ಷಕರೇ. ಈ ರೀತಿಯಾಗಿರ್ತಕ್ಕಂಥದ್ದು. ಆಮೇಲೆ ಜಾತಕನ ವಿಶ್ಲೇಷಣೆ ಮಾಡ್ತೀರಾ, ನೋಡ್ತೀರಾ, ಯಾವತ್ತಿಗೂ ದಶಾಭುಕ್ತಿ ಕನ್ಸಿಡರ್ ಮಾಡಿ, ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಯಾವುದೋ ದೋಷ ಇದೆ, ದೋಷ ಅಪ್ಲಿಕೇಬಲ್ ಆಗುತ್ತೆ ಇಲ್ಲ ಅಂತಲ್ಲ, ಒಂದು 30%, 20% ಅಷ್ಟೇ. ಪೀರಿಯಡ್ ಇಂಪಾರ್ಟೆಂಟು. ಸರ್ಪದೋಷ ಇದೆ ಜಾತಕದಲ್ಲಿ, ಓಕೆ, ರಾಹು ಕೇತು ದಶಾಭುಕ್ತಿ ಬಂದಾಗ ಅಥವಾ ಕೇಂದ್ರ ತ್ರಿಕೋನಗಳಲ್ಲಿದ್ದರೆ ಸರ್ಪದೋಷ ಅಂತ ಅಪ್ಲಿಕೇಬಲ್ ಮಾಡ್ತೀವಿ. ದುಸ್ಥಾನದಲ್ಲಿದ್ರೂ ಈ ಸರ್ಪದೋಷ ಬಂದಿದೆ ಅಂತೇಳಿ ದಶಾಭುಕ್ತಿ ಯಾವುದೋ ಉಚ್ಚ ಕ್ಷೇತ್ರದಲ್ಲಿರ್ತಕ್ಕಂಥ ಕೇಂದ್ರ ತ್ರಿಕೋನದಲ್ಲಿರ್ತಕ್ಕಂಥ ಗುರುದೋಷ ನಡೀತಾ ಇರುತ್ತೆ. ಆವಾಗ ಆ ಸರ್ಪದೋಷ ಏನೂ ಮಾಡಲಾರ್ದು, ಕುಜದೋಷ ಏನು ವರ್ಕ್ ಮಾಡಲಾರ್ದು. ಯಾಕಂದರೆ ಅವ್ರ ಪಾತ್ರ ಮುಗಿದು ಹೋಗಿರುತ್ತೆ ಅಥವಾ ಮುಂದೆ ಬರುತ್ತೆ. ಪ್ರೆಸೆಂಟ್ ನಡೀತಕ್ಕಂಥ ದಶಾಭುಕ್ತಿ ಈಸ್ ಎ ಫೈನಲ್. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಜಾತಕನ ಕ್ಲೀನಾಗಿ ಒಬ್ಬ ಜ್ಞಾನಿಗಳ ಹತ್ರ, ನಾನೇ ಜ್ಞಾನಿ ಅಂತ ಹೇಳ್ತಿಲ್ಲ, ತಿಳಿದಂಥರ ಹತ್ರ, ಅಟ್ಲೀಸ್ಟ್ ಒಂದು ಕುಂಡ್ಲಿ ಹಾಕೋರ ಹತ್ರ ನೋಡ್ಕೊಂಡು, ದಶಾಭುಕ್ತಿ ನೋಡ್ಕೊಂಡು ಅದಕ್ಕೆ ಸರಿಯಾದ ಮಂತ್ರ ತಂತ್ರಗಳ ಪಠಣೆ ಮಾಡೋದ್ರಿಂದ ದೋಷ ನಿವಾರಣೆಗಳಾಗ್ತವೆ. ಈ ರೀತಿಯಾಗಿ ಮಾಡ್ಕೊತ ಹೋಗಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಗುರುದತ್ತ.